ನೋಡೋಣ. ಈಗಾಗಲೇ ರಾಷ್ಟ್ರೀಯ ನಾಯಕರು ಯಾರು ಪಕ್ಷದ ಚೌಕಟ್ಟಿನೊಳಗೆ ಮಾತಾಡಲ್ಲ, ದಾರಿಲಿ ಬೀದಿಲಿ ಮಾತಾಡ್ತಾರೆ, ತಮಟೆ ಹೊಡ್ಕೊಂಡು ಓಡಾಡ್ತಾರೆ, ಅಂಥವ್ರಿಗೆ ಪರವಾಗಿ ಅಂಥವ್ರ ವಿರುದ್ಧವಾಗಿ ಶಿಸ್ತು ಕ್ರಮ ನೋಟಿಸನ್ನು ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನ ಮಾಡಬೇಕು ಅದನ್ನು ನಿರ್ಣಯ ಮಾಡ್ತಾರೆ. ಇಲ್ಲಿ ಏನಾಗಿದೆ, ಮಾಧ್ಯಮ ಸ್ನೇಹಿತರು ವಿನಂತಿಯನ್ನು ಮಾಡ್ತೀನಿ, ಮಾತಾಡಿದ್ರೆ ವಿಜಯೇಂದ್ರ ವರ್ಸಸ್ ಅಂತ. ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು. ಇಲ್ಲಿ ರೇಣುಕಾಚಾರ್ಯ ಅಥವಾ ನಾಗರಾಜು, ಮರುಸ್ವಾಮಿ, ಸಪ್ತಶಂಕರ್, ಜಗದೀಶ್ ಚೌಧರಿ ಅಂತಲ್ಲ. ಇಲ್ಲಿಯ ಮುಖಂಡಗಳೇನು, ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪನವರು ಸೈಕಲ್ ತುಳಿದು ಸ್ಕೂಟರ್ನಲ್ಲಿ ಓಡಾಡಿ ಹೊಡೆತ ತಿಂದು ಕೆಳಗಡೆ ಬಿದ್ದು ಪಕ್ಷವನ್ನು ಕಟ್ಟಿದಂತ ಬೆಳೆಸುವ ಮಹಾನ್ ನಾಯಕ, 4 ಬಾರಿ ಮುಖ್ಯಮಂತ್ರಿ ಆದರು ದಕ್ಷಿಣ ಭಾರತದಲ್ಲಿ. ವಿಜಯೇಂದ್ರ ಈಗ ಚಿಕ್ಕವರು ಅಂತ ಹೇಳ್ತಲ್ಲ ನೋಡಿ, ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ಅವ್ರಿಗೆ ಕೇವಲ 45 ವರ್ಷ ವಯಸ್ಸಾಗಿತ್ತು ಅನ್ನೋದು ಮರಿಬಾರ್ದು. ಆ ಸಂದರ್ಭದಲ್ಲಿ ಘಟಾನುಘಟಿ ಲೀಡರ್ಗಳಿದ್ರು. ಬಿ ಶಿವಪ್ಪನವರು ಇದ್ರು, ಬಿ ಶಿವಪ್ಪನವರು ಇದ್ರು, ಡೆಪ್ಟಿ ಸ್ಪೀಕರ್ ಮಲ್ಲಿಕಾರ್ಜುನವರು ಇದ್ರು, VS ಆಚಾರ್ಯರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, ಡಾಕ್ಟರ್ ತಂಗ, ರಾಮಚಂದ್ರ ಗೌಡರು, ಬಹಳ ಘಟಾನುಘಟಿ ಹಿರಿಯರಿದ್ರು. ಅವರು ಬೆವರು ಸೂರಿಸಿ ಪಕ್ಷಕ್ಕೆ ದುಡಿತಾ ಇದ್ರು. ಆ ಎಲ್ಲ ತಪಸ್ಸಿನ ಪ್ರತಿಫಲ ಯಡಿಯೂರಪ್ಪನವರು ಅಧ್ಯಕ್ಷರು ಮಾಡಿದ್ರು. ಯಡಿಯೂರಪ್ಪನ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರಲಿಲ್ವಾ? ಭ್ರಷ್ಟಾಚಾರದ ಹೋರಾಟ ಮಾಡಲಿಲ್ಲ? ಬಹಳಷ್ಟು ಜನ ಹಿರಿಯರಿದ್ರು, ಯಾಕೆ ಬೇಕು ಕೊಟ್ಟರು ಅವರಿಗೆ? ನೋಡಿ, ಇವರು ವಿಜಯೇಂದ್ರ ಅವರ ವಯಸ್ಸಲ್ಲ, ಅವರ ಅನುಭವ, ಅವರ ಸಾಮರ್ಥ್ಯ, ಇಡೀ ರಾಜ್ಯದಲ್ಲಿ ಅವರದೇ ಒಂದೊಂದು ವ್ಯಕ್ತಿತ್ವ ಇದೆ. ಮಾಸ್ ಲೀಡ್ರು, ಕೇವಲ ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಮಾಸ್ ಲೀಡರ್ ವಿಜಯೇಂದ್ರ. ಅವರ ನೇತೃತ್ವದಲ್ಲಿ 17 ಲೋಕಸಭೆ ಗೆದ್ದಿದ್ದೀವಿ. ಪಕ್ಷದ ಸದಸ್ಯತ್ವ ಅಭಿಯಾನ ಅಥವಾ ಮತ್ತು ಇವತ್ತೇನು ಸಂಘಟನೆ ಆಗ್ತಿದೆ, ಮೂಡ ಪಾದಯಾತ್ರೆ ಯಶಸ್ವಿಯಾಗಿದೆ, ಅದು ವಿಜಯೇಂದ್ರ. ಮತ್ತು ಅವ್ರ ಜೊತೆಗೆ ವಿಪಕ್ಷ ನಾಯಕರುಗಳು ಅಶೋಕ್, ಚಲುವದಿ ನಾರಾಯಣಸ್ವಾಮಿ, ಹಾಲಿ ಮಾಜಿ MLA, MP, MLCಗಳು ಮತ್ತು ಎಲ್ಲ ಪಕ್ಷದ ಜಿಲ್ಲಾಧ್ಯಕ್ಷಗಳು ಎಲ್ಲ ಇರ್ತಾರೆ. ನಿನ್ನೆ ದಿವಸ ವಿಶೇಷವಾಗಿ 21 ಜನ ಜಿಲ್ಲಾಧ್ಯಕ್ಷರು ದೂರು ಕೊಟ್ಟಿದ್ದಾರೆ, ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಇವತ್ತು ಎಲ್ಲರೂ ಸೇರಿ ದೂರು ಕೊಡ್ತಾರೆ. ಏನು ನಿರ್ಣಯ ಮಾಡಬೇಕು ಅವರೆಲ್ಲ ಮಾಡ್ತಾರೆ, ಕಾದು ನೋಡಿ. ಇದ್ರ ಜೊತೆಗೆ ನೋಡಿ, ಕಾಂಗ್ರೆಸ್ನಲ್ಲಿ ಎಷ್ಟೇ ಒಡಕಿದ್ರು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಧ್ಯೆ ಸಂಘರ್ಷ ಇದೆ. ಆದರೆ ಬೀದಿಲಿ ಮಾತಾಡ್ತಲ್ಲ, ಒಳಗಡೆ ಆಂತರಿಕ ಯುದ್ಧ ನಡೀತಿದೆ. ಮುಖ್ಯಮಂತ್ರಿ ನಾನಾಗಬೇಕು ಅಂತ 16 ಜನ ಕಾಯ್ತಿದ್ದಾರೆ. ಆಮೇಲೆ ನೋಡಿ, ಇನ್ನೊಂದು ರಾಹುಲ್ ಗಾಂಧಿ ವಯಸ್ಸು, ಇಡೀ ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರು ಎಲ್ಲ ಕಾಂಗ್ರೆಸ್ಸಿನ ಘಟಾನುಘಟಿ ಲೀಡರ್ಗಳು. 70-80 ವರ್ಷ 90 ವರ್ಷ ಆದರೂ ರಾಹುಲ್ ಗಾಂಧಿ ವಿಪಕ್ಷ ನಾಯಕರು ಮಾಡಿ ಅವರ ರಾಷ್ಟ್ರೀಯ ಅಧ್ಯಕ್ಷ ಆಗಬೇಕಂದ್ರೆ ರಾಷ್ಟ್ರೀಯ ಖರ್ಗೆ ಮಾಡಿದ್ರು ಇಲ್ಲಿ. ಆದರೆ ರಾಹುಲ್ ಗಾಂಧಿ ಕಿರಿ ವಹಿಸಿದ್ರು. ಕಾಂಗ್ರೆಸ್ಸರು ಎಷ್ಟು ಜನ ಘಟಾನುಘಟಿ ಲೀಡರ್ಗಳು ಒಪ್ಪಿಕೊಂಡ್ರೆ ನೋಡಿ, ಅವರಲ್ಲಿ ಎಷ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಂತ ಸದೃಢ ನಾಯಕ